ನಾವು ಇಲ್ಲದೇ ಇರುವಾಗ ನಮ್ಮನ್ನ ಕುರಿತು ಸಾವಿರ ಜನರು ಸಾವಿರಾರು ರೀತಿಯಲ್ಲಿ ಮಾತನಾಡಲಿ, ಆದರೆ ನಾವು ನಡೆಯುವಂತಹ ದಾರಿ ಸದಾ ನ್ಯಾಯಯುತವಾಗಿ ಇದ್ದರೆ ಯಾರಿಗೂ ಕೂಡ ಹೆದರುವಂತಹ ಅವಶ್ಯಕತೆಯೇ ಇರುವುದಿಲ್ಲ. ಹಾಗಾಗಿ ಇಲ್ಲ ಸಲ್ಲದ ಮಾತುಗಳನ್ನು ನೀವು ಇಲ್ಲದೇ ಇರುವಾಗ ಮಾತನಾಡುವವರ ಬಗ್ಗೆ ಎಂದಿಗೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ನೀವು ಏನು ಎನ್ನುವುದು ನಿಮಗೆ ಮಾತ್ರ ಗೊತ್ತಿದ್ದರೆ ಅಷ್ಟು ಸಾಕು. ಬೇರೆ ಯಾವುದರ ಬಗ್ಗೆಯೂ ಕೂಡ ನೀವು ತಲೆಯನ್ನು ಕೆಡಿಸಿಕೊಳ್ಳಬೇಕಾಗಿರುವ ಅವಶ್ಯಕತೆಯೇ ಇರುವುದಿಲ್ಲ. ಅಧರ್ಮದಿಂದ ಶತ್ರುವು ಹಲವು ಬಾರಿ ಗೆಲ್ಲಬಹುದು, ಆದರೆ ಕರ್ಮ ಎನ್ನುವುದು ಎದುರಾಗುವಾಗ ಧರ್ಮ ಅವನನ್ನು ಸುಡಲು ಆರಂಭಿಸುತ್ತದೆ. ಅವನ ನಿರ್ನಾಮವನ್ನು ತಪ್ಪಿಸುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯವೇ ಆಗುವುದಿಲ್ಲ. ಹಾಗಾಗಿ ಜೀವನದಲ್ಲಿ ಯಾವಾಗಲೂ ಕೂಡ ಧರ್ಮಯುತವಾಗಿರುವಂತಹ ದಾರಿಯನ್ನೇ ಆಯ್ಕೆ ಮಾಡಿಕೊಳ್ಳಬೇಕು. ಅಧರ್ಮದಲ್ಲಿ ಏನನ್ನೇ ನೀವು ಪಡೆದುಕೊಂಡು ಇದ್ದರೂ ಕೂಡ ಅದು ಯಾವುದೂ ಕೂಡ ಶಾಶ್ವತವಾಗಿ ಇರುವುದಿಲ್ಲ ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡುವುದನ್ನು ನೋಡಿ. ಕರ್ಮ ಎನ್ನುವುದು ಯಾವಾಗಲೂ ಕೂಡ ತನ್ನ ಒಂದು ವಿಳಾಸವನ್ನು ಎಂದಿಗೂ ಕೂಡ ಅದು ಮರೆಯುವುದಕ್ಕೆ ಸಾಧ್ಯವೇ ಇಲ್ಲ. ಸರಿಯಾದ ಸಮಯಕ್ಕೆ ಮತ್ತು ಸೂಕ್ತವಾಗಿರುವಂತಹ ಸ್ಥಳಕ್ಕೆ ಅದು ಬಂದು ತಲುಪುತ್ತದೆ. ಇಂದು ನೀನು ಮಾಡುವಂತಹ ಒಳ್ಳೆಯ ಕಾರ್ಯ ನಿನ್ನ ಜೀವನದಲ್ಲಿ ಒಳ್ಳೆಯದನ್ನೇ ಮಾಡುತ್ತದೆ ಎನ್ನುವುದನ್ನು ಮರೆಯಬೇಡ. ದೇವರು ಶ್ರೀಕೃಷ್ಣ ಪರಮಾತ್ಮನು ಮೇಲೆಯಿಂದ ಎಲ್ಲವನ್ನೂ ಕೂಡ ಗಮನಿಸುತ್ತಾ ಇರುತ್ತಾನೆ. ಅವನು ಯಾರಿಗೆ ಯಾವುದನ್ನು ಕರುಣಿಸಬೇಕೋ ಅದನ್ನು ಖಂಡಿತವಾಗಿಯೂ ಕೂಡ ಕರುಣಿಸುತ್ತಾನೆ. ಹಾಗಾಗಿ ಜೀವನದಲ್ಲಿ ನಿಮ್ಮ ಕೈಯಲ್ಲಿ ಆದರೆ ಒಬ್ಬರಿಗೆ ಒಳ್ಳೆಯದನ್ನು ಮಾಡಿ, ಕೆಟ್ಟದ್ದನ್ನು ಎಂದಿಗೂ ಕೂಡ ಮಾಡುವುದಕ್ಕೆ ಹೋಗಲೇಬೇಡಿ. ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಿದ್ದೆಲ್ಲವೂ ಕೂಡ ನಿಮಗೆ ಸಿಗಬೇಕು ಅನ್ನುವುದೇ ಆದರೆ ವಿಡಿಯೋವನ್ನು ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡುವುದನ್ನು ಮಾಡಿ. ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನದಲ್ಲಿ ಎಲ್ಲವೂ ನೀವು ಅಂದುಕೊಂಡಂತೆ ಸಿಕ್ಕೇ ಸಿಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನು ಹೇಳಿದ್ದಾನೆ, ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಎನ್ನುವುದು ನಿಮ್ಮಲ್ಲಿಯೇ ಇದೆ. ಜೀವನದಲ್ಲಿ ಹೀಗಾಯಿತು ಹಾಗಾಯಿತು, ಎಲ್ಲವೂ ಕೆಟ್ಟದ್ದೇ ನಡೆಯುತ್ತಾ ಇದೆ, ನಾನು ಪ್ರಾಮಾಣಿಕನಾಗಿ ಇದ್ದೇನೆ, ನನ್ನ ಜೊತೆಗೆ ಏಕೆ ಕೆಟ್ಟದ್ದೇ ಆಗುತ್ತಿದೆ ಎನ್ನುವ ಚಿಂತೆ ನಿಮಗೆ ಬೇಡವೇ ಬೇಡ. ಶ್ರೀಕೃಷ್ಣ ಪರಮಾತ್ಮನಿಗೆ ತಿಳಿದಿದೆ ಯಾವಾಗ ನಿನಗೆ ಏನನ್ನ ಕರುಣಿಸಬೇಕು ಎನ್ನುವುದು. ಹಾಗಾಗಿ ಏನೇ ನಡೆದರೂ ಕೂಡ ಎಲ್ಲವೂ ನನ್ನ ಒಳ್ಳೆಯದಕ್ಕಾಗಿಯೇ ನಡೆಯುತ್ತಿದೆ ಎನ್ನುವಂತಹ ಒಂದು ಪ್ರಜ್ಞೆಯೊಂದಿಗೆ ಜೀವನವನ್ನು ಮಾಡುವುದನ್ನು ನೋಡು. ಬೇರೆ ಯಾರ ಬಗ್ಗೆಯೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡ. ಯಾರು ನಿಮ್ಮನ್ನು ಕೆಟ್ಟದ್ದಾಗಿ ನಡೆಸಿಕೊಳ್ಳುತ್ತಿದ್ದಾರೆಯೋ, ಯಾರು ನಿಮ್ಮ ಬಗ್ಗೆ ಕೆಟ್ಟ ಆಲೋಚನೆಗಳನ್ನು ಮಾಡುತ್ತಾ ಇದ್ದಾರೆಯೋ ಅವರಿಗೆ ಕಾಲ ಎನ್ನುವುದು ಕೂಡಿ ಬಂದಾಗ ಅವರ ಬಗ್ಗೆ ಇತರರು ಕೆಟ್ಟದ್ದಾಗಿ ಯೋಚಿಸುವ, ಕೆಟ್ಟದ್ದನ್ನು ಮಾಡುವ ರೀತಿಯಲ್ಲಿ ಆ ದೇವರು ಶ್ರೀಕೃಷ್ಣ ಪರಮಾತ್ಮನು ಮಾಡೇ ಮಾಡುತ್ತಾನೆ. ಈ ಒಂದು ಪ್ರಜ್ಞೆಯನ್ನು ಇಟ್ಟುಕೊಂಡು ಜೀವನವನ್ನು ಮಾಡುವುದನ್ನು ನೋಡಿ. ಕೆಟ್ಟವರೇ ಆಗಿರಲಿ ಒಳ್ಳೆಯವರೇ ಆಗಿರಲಿ, ನೀವು ಇತರರಿಗೆ ಮಾಡುವುದಾದರೆ ಒಳ್ಳೆಯದನ್ನೇ ಮಾಡಿ, ಕೆಟ್ಟದ್ದನ್ನು ಎಂದಿಗೂ ಕೂಡ ಮಾಡುವುದಕ್ಕೆ ಹೋಗಲೇಬೇಡಿ. ಆ ವ್ಯಕ್ತಿ ಕೆಟ್ಟವನೇ ಆಗಿದ್ದರೂ ಕೂಡ ಅವನಿಗೆ ಏನನ್ನ ಕರುಣಿಸಬೇಕು ಎನ್ನುವುದು ದೇವರು ಶ್ರೀಕೃಷ್ಣ ಪರಮಾತ್ಮನಿಗೆ ತುಂಬ ಚೆನ್ನಾಗಿ ತಿಳಿದಿದೆ. ಸದಾ ನೆಮ್ಮದಿಯಿಂದ ಇರುವುದನ್ನು ನೋಡಿ. ಬಂದಿದ್ದೆಲ್ಲವನ್ನ ಸ್ವೀಕರಿಸುವಂತಹ ಮನೋಧೋರಣೆಯನ್ನು ಜೀವನದಲ್ಲಿ ಬೆಳೆಸಿಕೊಂಡು ಮುಂದುವರಿಯುವುದನ್ನು ನೋಡಿ. ಎಲ್ಲವೂ ಕೂಡ ಒಳ್ಳೆಯದೇ ಆಗುತ್ತದೆ. ತಪ್ಪದೆ ಈ ವಿಡಿಯೋಗೆ ಲೈಕ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ನಿಮಗೆ ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದ ಎನ್ನುವುದು ಲಭಿಸುತ್ತದೆ. ನಮ್ಮ ವ್ಯಕ್ತಿತ್ವ ಎನ್ನುವುದು ಸ್ವಲ್ಪ ಮಟ್ಟಿಗೆ ಕಠೋರವಾಗಿ ಇರಬೇಕಂತೆ. ಕೆಲವು ಸಂದರ್ಭಗಳಲ್ಲಿ ನಮ್ಮ ಸರಳತೆ ಮತ್ತು ಸವಿ ನುಡಿಗಳನ್ನು ಕೂಡ ನಮ್ಮ ದೌರ್ಬಲ್ಯವೆಂದು, ನಟನೆಯೆಂದು ಪರಿಗಣಿಸಲಾಗುತ್ತದೆ. ವ್ಯಕ್ತಿಗಳು ಏನೇ ಹೇಳಿದರೂ ಕೂಡ ಎಲ್ಲರೂ ಅವರು ನಿಮ್ಮನ್ನು ಯಾವ ಪರಿಯಾಗಿ ಅರಿತುಕೊಂಡು ಇರುತ್ತಾರೆಯೋ ಆ ಪರಿಯಾಗಿ ಮಾತ್ರ ಅವರು ನಿಮ್ಮನ್ನು ಪರಿಗಣಿಸುತ್ತಾರೆ. ಹಾಗಾಗಿ ಯಾರ ಬಗ್ಗೆಯೂ ಕೂಡ, ಯಾರ ಮಾತಿನ ಬಗ್ಗೆಯೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವ ಅವಶ್ಯಕತೆಯೇ ಇಲ್ಲ. ನೀನು ಮನಸ್ಪೂರ್ವಕವಾಗಿ ಯಾರಿಗೂ ಕೂಡ ಕೆಟ್ಟದ್ದನ್ನು ಬಯಸದೆ ಒಳ್ಳೆಯ ದಾರಿಯಲ್ಲಿ ಮುಂದುವರೆದರೆ ಸಾಕು. ಉಳಿದಿರುವುದನ್ನು ದೇವರು ಶ್ರೀಕೃಷ್ಣ ಪರಮಾತ್ಮನು ನೋಡಿಕೊಳ್ಳುತ್ತಾನೆ. ಯಾವ ಸಮಯದಲ್ಲಿ ಹೀಗೆ ಇರಬೇಕು, ಯಾವ ಸಮಯದಲ್ಲಿ ಹೇಗೆ ನಡೆದುಕೊಳ್ಳಬೇಕು, ಈ ರೀತಿಯಾಗಿರುವಂತಹ ವರ್ತನೆಯನ್ನು ನಾವು ಮಾಡಬೇಕೋ ಮಾಡಬಾರದೋ ಎನ್ನುವಂತಹ ಪ್ರಜ್ಞೆ ಎನ್ನುವುದು ನಿಮ್ಮಲ್ಲಿ ಇರಬೇಕಾಗಿರುವಂಥದ್ದು ತುಂಬಾ ಮುಖ್ಯವಾಗಿರುವಂಥದ್ದು.
ಏಕೆಂದರೆ ಮಾತು ಎನ್ನುವುದು ತುಂಬಾ ಮುಖ್ಯವಾಗುತ್ತದೆ. ಮಾತಿಗೆ ಮನೆಯನ್ನ ಕೆಡಿಸುವಂತಹ ಚಾಕಚಕ್ಯತೆಯೂ ಕೂಡ ಇದೆ. ಮಾತಿಗೆ ಮನೆಯನ್ನ ಉದ್ಧಾರ ಮಾಡುವಂತಹ ಶಕ್ತಿಯೂ ಕೂಡ ಇದೆ. ಎಲ್ಲ ಸಮಯದಲ್ಲಿ ನಾವು ಒಂದೇ ರೀತಿಯಲ್ಲಿ ಇದ್ದರೆ, ಎಲ್ಲ ಸಮಯದಲ್ಲಿಯೂ ಕೂಡ ನಾವು ಒಂದೇ ರೀತಿಯಲ್ಲಿ ವರ್ತನೆಯನ್ನು ತೋರಿದರೆ ಜನರು ನಮ್ಮನ್ನು ನುಂಗಿ ಹಾಕಿಕೊಳ್ಳುವ ಸಂಭವ ಎನ್ನುವುದು ಹೆಚ್ಚಾಗಿ ಇರುತ್ತದೆ. ಹಾಗಾಗಿ ಎಲ್ಲಿ ಯಾವ ಪರಿಯಾಗಿ ವರ್ತನೆಯನ್ನು ತೋರಿಸಬೇಕು, ಎಲ್ಲಿ ಹೇಗೆ ನೀವು ಇರಬೇಕು ಎನ್ನುವುದು ತುಂಬಾ ಮುಖ್ಯವಾಗಿರುವಂಥದ್ದು. ಏಕೆಂದರೆ ಅತಿಯಾಗಿ ಒಳ್ಳೆಯತನವನ್ನು ತೋರಿಸಿದರೆ ಜನರು ನಮ್ಮನ್ನು ನುಂಗಿ ಹಾಕುವಂತಹ ಸಂದರ್ಭ ಹೆಚ್ಚಾಗಿ ಇದೆ. ಟೀಕೆಗಳ ಬಗ್ಗೆ ನಮ್ಮ ವ್ಯಕ್ತಿತ್ವ, ನಡವಳಿಕೆ, ನಮ್ಮ ಜೀವನ ಉತ್ತರವನ್ನು ನೀಡಬೇಕು ಎಂದು ಮಾತಿನಿಂದ ಅಲ್ಲ. ನಾವು ಅವರ ಟೀಕೆಯ ಮಾತಿಗೆ ಯೋಚನೆಯನ್ನು ಮಾಡುತ್ತಾ ಕೊರಗಬಾರದು. ನಮ್ಮ ಸಾಧನೆಯ ಮುಖಾಂತರ ಎಲ್ಲರ ಟೀಕೆಗಳಿಗೆ ಸೂಕ್ತವಾಗಿರುವಂತಹ ಉತ್ತರವನ್ನು ಕೊಡಬೇಕು. ಜನರು ಟೀಕೆಗಳನ್ನು ಮಾತ್ರ ಮಾಡುತ್ತಾರೆ, ಆದರೆ ಅವರಿಗೆ ಸಿಗಬೇಕಾಗಿ ಇರುವಂತಹ ಉತ್ತರವನ್ನು ನೀನೇ ನಿನ್ನ ಸಾಧನೆಯ ಮುಖಾಂತರ ಕೊಡಬೇಕು ಎನ್ನುವುದನ್ನು ಮರೆಯಬೇಡ. ಯಾವ ರೀತಿಯಲ್ಲಿ ಜನರು ನಮ್ಮನ್ನು ಟೀಕೆಗೆ ಒಳಪಡಿಸುತ್ತಾರೆಯೇ ಅದೇ ರೀತಿಯಲ್ಲಿ ಅವರ ಟೀಕೆಗಳಿಗೆ ಪ್ರತಿ ಉತ್ತರವಾಗಿ ನಾವು ಬೆಳೆದು ನಿಲ್ಲಬೇಕು. ಅಂದಾಗಲೇ ಬದುಕಿನಲ್ಲಿ ನಾವು ಏನಾದರೂ ಒಂದು ಮಾಡಿ ತೋರಿಸುವುದಕ್ಕೆ ಸಾಧ್ಯವಾದೀತು. ಟೀಕೆ ಟಿಪ್ಪಣಿಗಳು ಸುಳ್ಳು ಎನ್ನುವುದು ಸಾಬೀತುಪಡಿಸಬೇಕು. ಆಗ ನಿನ್ನ ಮೇಲೆ ನಿನಗೆ ನಂಬಿಕೆ ಎನ್ನುವುದು ಹೆಚ್ಚಾಗುವುದು. ನೀನು ಜೀವನದಲ್ಲಿ ಏನು ಬೇಕಾದರೂ ಕೂಡ ಮಾಡಿ ತೋರಿಸಬಲ್ಲೆ ಎನ್ನುವಂತಹ ಆತ್ಮವಿಶ್ವಾಸ ಎನ್ನುವುದು ನಿನಗೆ ಬರುವುದಕ್ಕೆ ಸಾಧ್ಯವಾದೀತು. ನಿನ್ನನ್ನು ನಂಬಿದವರಿಗೂ ಕೂಡ ಗೌರವವನ್ನು ಸಿಗುವುದು. ಆದರೆ ಮನುಷ್ಯ ಎನಿಸಿಕೊಂಡವನು. ಇದನ್ನು ಯಾವತ್ತಿಗೂ ಕೂಡ ಮರೆಯಬಾರದು, ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಜೀವನದಲ್ಲಿ ಯಾರೂ ಕೂಡ ಶಾಶ್ವತವಲ್ಲ. ಜೀವನದಲ್ಲಿ ನಾವು ಬಂದಿರುವುದೇ ಒಬ್ಬಂಟಿಯಾಗಿ, ಹೊರಟು ಹೋಗುವುದು ಕೂಡ ಒಬ್ಬಂಟಿಯಾಗಿ. ಯಾರ ಬಗ್ಗೆಯೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳಬೇಕಾಗಿರುವಂತಹ ಅವಶ್ಯಕತೆಯೇ ಇರುವುದಿಲ್ಲ. ನೀನು ಬೇರೆಯವರ ಕಣ್ಣುಗಳಲ್ಲಿ ಕಣ್ಣೀರನ್ನು ತರಿಸಿದರೆ ಖಂಡಿತವಾಗಿಯೂ ಕೂಡ ನಿನಗೂ ಒಂದು ವೇಳೆ ಎನ್ನುವುದು, ನಿನಗೂ ಒಂದು ಸಮಯ ಎನ್ನುವುದು ಬಂದೇ ಬರುತ್ತದೆ. ಆ ವೇಳೆ ಬಂದಾಗ ನಿನ್ನ ಕಣ್ಣಲ್ಲಿ ಕೇವಲ ನೀರು ಬರುವುದಿಲ್ಲ, ರಕ್ತ ಬರುತ್ತದೆ. ಎಚ್ಚರವಾಗಿ ಇರಿ. ಏಕೆಂದರೆ ಇತರರಿಗೆ ಕೆಟ್ಟದ್ದನ್ನು ಬಯಸಿ, ಕೆಟ್ಟದ್ದನ್ನು ಮಾಡಿ ನಾವು ಮಾತ್ರ ಒಳ್ಳೆಯದನ್ನು ಮಾತ್ರ ಅನುಭವಿಸಬೇಕು ಅಂದರೆ ಅದು ಖಂಡಿತವಾಗಿಯೂ ಕೂಡ ಸಾಧ್ಯವೇ ಇಲ್ಲ. ಒಂದು ವೇಳೆ ನೀವು ಇತರರಿಗೆ ಕೆಟ್ಟದ್ದನ್ನು ಮಾಡಿದಾಗ, ಕೆಟ್ಟದ್ದನ್ನು ಬಯಸಿದಾಗ ನಿಮಗೂ ಕೂಡ ದೇವರು ಕೆಟ್ಟದ್ದನ್ನೇ ಮಾಡುವಂಥವರನ್ನು, ಕೆಟ್ಟದ್ದನ್ನೇ ಬಯಸುವಂಥವರನ್ನು ಸೃಷ್ಟಿ ಮಾಡಿರುತ್ತಾನೆ. ನೀವು ಬೇರೆಯವರ ಕಣ್ಣುಗಳಲ್ಲಿ ನೀರನ್ನು ತರಿಸಿದರೆ ನಿಮ್ಮ ಕಣ್ಣುಗಳಲ್ಲಿ ರಕ್ತ ಬರುತ್ತದೆ ಎನ್ನುವುದನ್ನು ಮರೆಯಬೇಡಿ. ಬೆಳಕು ನೀಡಿ ಉರಿದ ನಂತರವೇ ಮೇಣದ ಬತ್ತಿಗೆ ಗೊತ್ತಾಯಿತಂತೆ, ನನ್ನನ್ನು ಸುಟ್ಟಿದ್ದು ಮತ್ತೆ ಯಾರೂ ಕೂಡ ಅಲ್ಲ, ನನ್ನ ಒಳಗೆ ಇರುವಂತಹ ದಾರವೇ ಎಂದು. ಹಾಗಾಗಿ ನಮ್ಮ ಅಕ್ಕಪಕ್ಕದಲ್ಲಿ ಇರುವಂತಹ ವ್ಯಕ್ತಿಗಳು ಎಂತಹ ಸ್ವಭಾವದವರು ಎನ್ನುವುದನ್ನು ಅರಿತು ಅವರ ಬಳಿಯಲ್ಲಿ ಯಾವುದನ್ನು ಹೇಳಬೇಕು, ಯಾವುದನ್ನು ಹೇಳಬಾರದು ಎನ್ನುವುದನ್ನು ಅರಿತು ಜೀವನವನ್ನು ಮಾಡಿ. ಹೇಳಬೇಕು ಎಂದು ಅನಿಸಿದ್ದಲ್ಲಿ ಮಾತ್ರ ಅಂಥವರ ಬಳಿಯಲ್ಲಿ ನೀನು ಹೇಳಬೇಕು. ನಮ್ಮ ಬದುಕಿನಲ್ಲಿಯೂ ಕೂಡ ಹಾಗೆಯೇ ನಮಗೆ ಬೇಡದೇ ಇರುವಂತಹ ವಿಚಾರಗಳ ಕಡೆಗೆ ನಾವು ಗಮನವನ್ನು ಹರಿಸುವುದನ್ನು ಬಿಟ್ಟರೆ ನಮಗೆ ಬೇಕಾದಷ್ಟು ನೆಮ್ಮದಿ ಎನ್ನುವುದು, ಶಾಂತಿ ಎನ್ನುವುದು ತನ್ನಿಂದ ತಾನೇ ಸಿಗುತ್ತದೆ ಎನ್ನುವುದನ್ನು ಮರೆಯಬೇಡಿ. ಶಾಂತಿ ಎನ್ನುವುದು ನಿಮ್ಮಲ್ಲಿಯೇ ಇರುತ್ತದೆ. ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಎನ್ನುವುದು ಸಿಕ್ಕೇ ಸಿಗುತ್ತದೆ ಎನ್ನುವುದನ್ನು ಮರೆಯಬೇಡ. ಕೇಳದೆಯೇ ಹೇಳಬೇಡ. ಬೇಕಾಬಿಟ್ಟಿ ಕರೆದರೆ ಹೋಗಲೇಬೇಡ. ಕಷ್ಟ ಬಂದರೆ ಹೆದರಬೇಡ. ಬೆಲೆ ಇಲ್ಲದ ಕಡೆ ಕಾಲು ಇಡಲೇಬೇಡ. ಏನೇ ಆದರೂ ಕೂಡ ಎಲ್ಲದಕ್ಕೂ ಕಾರಣ ಎನ್ನುವುದು ಇದ್ದೇ ಇರುತ್ತದೆ ಎನ್ನುವುದನ್ನು ಮರೆಯಬೇಡ. ತನ್ನ ತಪ್ಪುಗಳನ್ನು ಸರಿ ಮಾಡಿಕೊಳ್ಳಲು ತಾನಾಗಿಯೇ ಯಾರು ಹೋರಾಟವನ್ನು ಮಾಡುತ್ತಾರೆಯೋ ಅವರನ್ನು ಸೋಲಿಸುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ. ಏನೇ ತಪ್ಪುಗಳು ಆಗಿದ್ದರೂ ಕೂಡ ಒಮ್ಮೆ ಕ್ಷಮಿಸಿ ಎಂದು ಹೇಳುವುದರಿಂದ ನೀವು ಏನನ್ನೂ ಕೂಡ ಕಳೆದುಕೊಳ್ಳುವುದಿಲ್ಲ. ಒಂದು ವೇಳೆ ಸಂಬಂಧ ಎನ್ನುವುದು ಮುಖ್ಯವಾಗಿ ಇದ್ದರೆ ಅಲ್ಲಿ ನೀವು ಕ್ಷಮೆಯನ್ನು ಯಾಚಿಸುವುದರಿಂದ ಖಂಡಿತವಾಗಿಯೂ ಕೂಡ ಎಲ್ಲ ಸಂಬಂಧಗಳು ಗಟ್ಟಿಯಾಗಿ ರೂಪಿತವಾಗುವುದಕ್ಕೆ ಸಾಧ್ಯವಾಗುತ್ತದೆ. ಯಾರಿಗಾಗಿ ಬದುಕು, ಯಾರಿಗಾಗಿ ಹೋರಾಟ, ಯಾರಿಗಾಗಿ ಹಂಬಲ? ಅಯ್ಯೋ ಹುಚ್ಚು ಮನವೇ, ಯಾರೂ ನಮ್ಮವರಲ್ಲ, ಎಲ್ಲರೂ ಅವರವರ ಸ್ವಾರ್ಥಕ್ಕೆ
ನಿಮ್ಮನ್ನು ಬಳಸಿಕೊಳ್ಳುತ್ತಿದ್ದಾರೆ ಅಷ್ಟೇ. ಈ ಸತ್ಯವನ್ನು ಅರಿತು ಜೀವನವನ್ನು ನಡೆಸುವುದನ್ನು ನೀನು ನೋಡಬೇಕು. ಯಾರ ಮೇಲೆಯೂ ಕೂಡ ಅತಿಯಾದ ಅವಲಂಬನೆ ಎನ್ನುವುದು ಒಳ್ಳೆಯದಲ್ಲ. ಎಲ್ಲರೂ ಕೂಡ ಸಮಯ ಸಂದರ್ಭ ಎನ್ನುವುದು ಕೂಡಿ ಬಂದಾಗ ಅವರ ನಿಜವಾದ ಸ್ವರೂಪವನ್ನು ನಮ್ಮ ಎದುರಿಗೆ ಹಾಕಿಬಿಡುತ್ತಾರೆ. ಕಾಯಲು ಭಗವಂತನು ಇರುವಾಗ ಕೆಲಸ ಇಲ್ಲದವರ ಮಾತಿಗೆ ಕೊರಗುವುದು ಏಕೆ? ಯಾರನ್ನ ನಂಬಿ ಬಂದಿಲ್ಲ ಎಂದು ನೀನು ನಂಬಿದ್ದೆ ಆದರೆ ಯಾರು ನಮ್ಮ ಜೊತೆಯಲ್ಲಿ ಕೊನೆಯವರೆಗೂ ಕೂಡ ಇರುತ್ತಾರೆ ಎನ್ನುವ ನಂಬಿಕೆ ಏಕೆ? ಎಲ್ಲರೂ ಕೂಡ ಅವರವರ ಸಮಯ ಮುಗಿದ ಮೇಲೆ ನಮ್ಮನ್ನು ತೊರೆದು ಹೋಗುವವರೇ ಎನ್ನುವುದನ್ನು ಮರೆಯಬೇಡ. ನಮ್ಮ ಈ ಒಂದು ಬದುಕೆ ಶಾಶ್ವತವಲ್ಲ ಎಂದಾಗ ಇನ್ನು ನಮ್ಮ ಜೊತೆಯಲ್ಲಿ ಮಾತನಾಡುವಂತಹ ವ್ಯಕ್ತಿಗಳು ಶಾಶ್ವತವಾಗಿ ಇರುವುದಕ್ಕೆ ಸಾಧ್ಯವಾದೀತೆ ಹೇಳಿ? ಮೋಸ ಮಾಡಿ ಗೆದ್ದವರು ಉದ್ಧಾರ ಆಗಿರುವಂತಹ ಚರಿತ್ರೆಯೇ ಇಲ್ಲ. ನ್ಯಾಯದಿಂದ ನಡೆದವರು ಕೊನೆಯಲ್ಲಿ ಸೋತಿರುವಂತಹ ಇತಿಹಾಸವೇ ಇಲ್ಲ. ಹಾಗಾಗಿ ಸದಾ ನ್ಯಾಯ, ಧರ್ಮ, ಸತ್ಯದಿಂದ ಬದುಕುವುದನ್ನು ಕಲಿತುಕೊಳ್ಳಬೇಕು. ಅಂದಾಗಲೇ ಬದುಕಿನಲ್ಲಿ ನಾವು ಏನಾದರೂ ಒಂದು ಸಾಧನೆಯನ್ನು ಮಾಡಿ ತೋರಿಸುವುದಕ್ಕೆ ಸಾಧ್ಯವಾದೀತು ಎನ್ನುವುದನ್ನು ಮರೆಯಬೇಡಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನ ಮೇಲೆ ನಂಬಿಕೆಯನ್ನು ಇಟ್ಟು ನೀವು ಮಾಡುತ್ತಿರುವಂತಹ ಕೆಲಸ ಕಾರ್ಯದ ಕೆಳಗೆ ನೀವು ಗಮನವನ್ನು ಕೊಡುವುದನ್ನು ನೋಡಬೇಕು. ನಡೆಯುವಂತಹ ಹಾದಿಯಲ್ಲಿ ಚುಚ್ಚುವ ಮುಳ್ಳುಗಳು ಇದ್ದರೆ ಪಾದರಕ್ಷೆಗಳನ್ನು ಮೆಟ್ಟಿ ನಡೆಯುವುದನ್ನು ಕಲಿಯಬೇಕು. ನಡೆಯುವ ದಾರಿಯಲ್ಲಿ ಚುಚ್ಚಿ ಮಾತನಾಡುವಂತಹ ಜನರು ನಿನ್ನ ಕಣ್ಣಿಗೆ ಬಿದ್ದರೆ ಅವರನ್ನು ನಿನ್ನ ಪಾದರಕ್ಷೆಗೆ ಬಿಡುವಂತಹ ಸ್ಥಳದಲ್ಲಿಯೇ ಬಿಟ್ಟು ನಡೆಯುವುದನ್ನು ಕಲಿಯಬೇಕು. ಎಲ್ಲಿಯೂ ಕೂಡ ಯಾರ ಮೇಲೆಯೂ ಕೂಡ ಅತಿಯಾದ ಅವಲಂಬನೆಯಾಗಲಿ, ಅತಿಯಾದ ಆತ್ಮವಿಶ್ವಾಸವಾಗಲಿ, ಅತಿಯಾದ ನಂಬಿಕೆಯಾಗಲಿ ಇಡುವುದಕ್ಕೆ ಹೋಗಲೇಬೇಡ. ನಿನ್ನ ಆತ್ಮವಿಶ್ವಾಸವನ್ನು ನೀನು ವೃದ್ಧಿಪಡಿಸಿಕೋ. ನಿನ್ನ ಜೀವನ ಎನ್ನುವುದು ಬದಲಾವಣೆಯನ್ನು ಕಂಡೇ ಕಾಣುತ್ತದೆ. ನಿನಗೆ ಯಾವುದು ಒಳ್ಳೆಯದು ಆ ವಿಚಾರಗಳ ಕಡೆಗೆ ನಿನ್ನ ಗಮನವನ್ನು ಹರಿಸು. ಯಾವುದು ಕೆಟ್ಟದ್ದು ಅನಿಸುತ್ತದೆಯೋ ಆ ಕಡೆಗೆ ಎಂದಿಗೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡ. ಹೊಡೆತದ ನೋವನ್ನು ತಡೆದುಕೊಳ್ಳುವಂತಹ ಶಕ್ತಿಯನ್ನು ನೀಡುವಂತಹ ಆ ಭಗವಂತನು ಸಮಯ ಸಂದರ್ಭ ಎನ್ನುವುದು ಕೂಡಿ ಬಂದಾಗ ತಿರುಗಿಸಿ ಒಡೆಯುವಂತಹ ತಾಕತ್ತನ್ನು ಕೂಡ ನೀಡಿರುತ್ತಾನೆ ಎನ್ನುವುದನ್ನು ಮರೆಯಬೇಡ. ಭಗವಂತನು ಎಲ್ಲವನ್ನ ನೋಡುತ್ತಾ ಇರುವವನು. ಯಾರಿಗೆ ಯಾವುದನ್ನು ಕೊಡಬೇಕು, ಯಾರಿಗೆ ಯಾವುದನ್ನು ಕೊಡಬಾರದು ಎನ್ನುವುದು ಆತನಿಗೆ ತುಂಬ ಚೆನ್ನಾಗಿ ತಿಳಿದಿದೆ. ಯಾರ ಮಾತಿಗೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳಬೇಡ. ನಿನ್ನ ಮನಸ್ಸಾಕ್ಷಿ ಎನ್ನುವುದು ಯಾವುದನ್ನು ಹೇಳುತ್ತದೆಯೋ ಅದನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡು. ಚಿಂತನೆಗಳಿಗೆ ಹೆದರಿ ಯಾವತ್ತಿಗೂ ಕೂಡ ಗುರಿಯನ್ನು ಬಿಡಬೇಡ. ಏಕೆಂದರೆ ಗುರಿ ಮುಟ್ಟಿದ ನಂತರ ನಿಂದಿಸಿದವರ ಮಾತು ಸಹ ಬದಲಾವಣೆ ಆಗುವುದು. ಹಾಗಾಗಿ ನಿಂದಿಸಿದವರ ಬಗ್ಗೆಯಾಗಲಿ ನಿನ್ನ ಚಿಂತನೆಗಳ ಬಗ್ಗೆ ಎಂದಿಗೂ ಕೂಡ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಲೇಬೇಡ. ಚಿಂತನೆ ಎನ್ನುವುದು ನಿನ್ನನ್ನು ಚಿತೆಗೆ ಏರುವಂತೆ ಮಾಡುತ್ತದೆ. ಅತಿಯಾಗಿ ಯಾವುದರ ಬಗ್ಗೆಯೂ ಕೂಡ ಚಿಂತನೆಗಳನ್ನು ಮಾಡಬೇಡ. ಯಾವುದು ಯಾವಾಗ ಆಗಬೇಕೋ ಆ ಸಮಯ ಸಂದರ್ಭ ಎನ್ನುವುದು ಒದಗಿ ಬಂದಾಗ ಖಂಡಿತವಾಗಿಯೂ ಕೂಡ ಅದು ಹಾಗೆ ಆಗುತ್ತದೆ. ಯಾವ ವ್ಯಕ್ತಿ ಸುಖ ಮತ್ತು ದುಃಖ ಎರಡರಲ್ಲಿಯೂ ಕೂಡ ವಿಚಲಿತನಾಗೋದಿಲ್ಲವೋ, ಎರಡರಲ್ಲಿಯೂ ಕೂಡ ಸಮಾನವಾಗಿ ಇರುತ್ತಾನೆಯೋ ಅಂತಹ ವ್ಯಕ್ತಿ ಮುಕ್ತಿಗೆ ಅರ್ಹನಾಗಿ ಇರುತ್ತಾನೆ. ಯಾವುದೇ ಸಂದರ್ಭ ಎನ್ನುವುದು ನಿಮ್ಮ ಜೀವನದಲ್ಲಿ ಒದಗಿ ಬಂದರೂ ಕೂಡ ನೀವು ಜೀವನದಲ್ಲಿ ಹೆದರುವುದಕ್ಕೆ ಹೋಗಬೇಡಿ. ಆ ಸಂದರ್ಭವನ್ನು ನೀವು ಹೇಗೆ ಮೆಟ್ಟಿ ನಡೆಯಬೇಕು ಎನ್ನುವುದರ ಬಗ್ಗೆ ಯೋಚನೆಗಳನ್ನು ಮಾಡಿ. ಏಕೆಂದರೆ ಪ್ರತಿ ಪ್ರಶ್ನೆಗೆ ಉತ್ತರ ಎನ್ನುವುದು ಇದ್ದೇ ಇದೆ. ಪ್ರತಿ ಸಮಸ್ಯೆಗೆ ಪರಿಹಾರ ಎನ್ನುವುದು ಇದ್ದೇ ಇದೆ. ಜನರು ಬಣ್ಣವನ್ನು ಬದಲಾಯಿಸಿದರೆ ಭಗವಂತ ಶ್ರೀಕೃಷ್ಣ ಪರಮಾತ್ಮನು ಸಮಯವನ್ನೇ ಬದಲಾಯಿಸುತ್ತಾನೆ. ಮೇಲೆ ಇರುವಂತಹ ಭಗವಂತ ನಿಮ್ಮ ಕಡೆಗೆ ಇರುವಾಗ ನೀವು ಏಕೆ ಬೇಡದೇ ಇರುವ ವ್ಯಕ್ತಿಗಳ ಮಾತನ್ನು ತಲೆಗೆ ಹಚ್ಚಿಕೊಂಡು ನಿಮ್ಮ ಅತ್ಯಮೂಲ್ಯವಾಗಿರುವಂತಹ ಸಮಯವನ್ನು ಅಂತಹ ವ್ಯಕ್ತಿಗಳಿಗಾಗಿ ಮೀಸಲಿಡುತ್ತೀರಾ ಹೇಳಿ? ಕಾಲಕ್ಕೆ ತಕ್ಕಂತೆ ಸಮಯಕ್ಕೆ ತಕ್ಕಂತೆ ಯಾವುದನ್ನು ಯಾರಿಗೆ ಹೇಗೆ ಕೊಡಬೇಕು ಎನ್ನುವುದು ಮೇಲೆ ಇರುವಂತಹ ಭಗವಂತ ಶ್ರೀಕೃಷ್ಣ ಪರಮಾತ್ಮನಿಗೆ ತುಂಬ ಚೆನ್ನಾಗಿ ತಿಳಿದಿದೆ. ಇಲ್ಲ ಸಲ್ಲದ ಮಾತಿಗೆ ತಲೆಯನ್ನು ಕೆಡಿಸಿಕೊಳ್ಳಬೇಡ ಮನುಜ. ಇನ್ನು ಕಂಡವರ ಮಾತಿಗೆ ನೀನು ತಲೆಯನ್ನು ಕೆಡಿಸಿಕೊಳ್ಳುವ ಅವಶ್ಯಕತೆಯೇ ಇರುವುದಿಲ್ಲ. ಇತರರ ಒಳಿತನ್ನು ನೋಡಿ
ಮುಲಾಜಿಲ್ಲದೆ ಗುಣಗಾನವನ್ನ ಮಾಡು. ಇತರರ ಕೆಡಕನ್ನ ನೋಡಿ ಮುಲಾಜಿಲ್ಲದೆ ನೀನು ಇದು ಸರಿಯಿಲ್ಲ ಎಂದು ಹೇಳು. ಬೇರೆಯವರ ಕೆಡಕನ್ನ ಮಾತನಾಡುವಾಗ 100 ಬಾರಿ ಅಲ್ಲ 1000 ಬಾರಿ ನಾವು ಯೋಚನೆಗಳನ್ನು ಮಾಡಬೇಕಾಗಿರುವುದು ಅವಶ್ಯಕ. ನಿನ್ನ ಭಾಗ್ಯದಲ್ಲಿ ಇರುತ್ತದೆಯೋ ಅದು ನಿನಗೆ ಸಿಕ್ಕೇ ಸಿಗುತ್ತದೆ ಸಮಯಕ್ಕೆ ತಕ್ಕಂತೆ. ಅದನ್ನು ನೀನು ಅರಿತು ಜೀವನವನ್ನು ಮಾಡು. ಆ ಸಮಯಕ್ಕೋಸ್ಕರ ತಾಳ್ಮೆಯಿಂದ ಕಾಯುವುದನ್ನು ನೋಡಬೇಕು. ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಯಾವುದನ್ನು ಕರುಣಿಸಬೇಕು ಅದನ್ನು ದೇವರು ಶ್ರೀಕೃಷ್ಣ ಪರಮಾತ್ಮನು ನಿನಗೆ ಕರುಣಿಸಿಯೇ ಕರುಣಿಸುತ್ತಾನೆ ಎನ್ನುವುದನ್ನು ಮರೆಯಬೇಡ. ಯಾವುದು ನಿನ್ನದಲ್ಲವೋ ಅದರ ಬಗ್ಗೆ ನೀನು ಎಷ್ಟೇ ಪ್ರಯತ್ನಗಳನ್ನು ಮಾಡಿದರೂ ಎಷ್ಟೇ ರೀತಿಯಾಗಿ ಯೋಚನೆಗಳನ್ನು ಮಾಡಿದರೂ ಕೂಡ ಅದು ನಿನಗೆ ಸಿಗುವುದಕ್ಕೆ ಸಾಧ್ಯವೇ ಇಲ್ಲ. ಸಿಕ್ಕ ವಿಚಾರಗಳ ಕಡೆಗೆ ಅಥವಾ ಸಿಗಬೇಕಾಗಿರುವುದರ ಕಡೆಗೆ ಯೋಚನೆಯನ್ನು ಮಾಡು. ನೀನು ಇಲ್ಲ ಸಲ್ಲದ ವಿಚಾರಗಳ ಕಡೆಗೆ ಯೋಚನೆಯನ್ನು ಮಾಡುವುದರಿಂದ ಅದು ನಿನಗೆ ಪ್ರಯೋಜನವೇ ಆಗುವುದಿಲ್ಲ. ಈ ಭೂಮಿಯ ಮೇಲೆ ಬರುವಾಗ ನಾವು ಏನನ್ನ ತಂದಿರುವುದಿಲ್ಲ, ಹೋಗುವಾಗಲೂ ಕೂಡ ಏನನ್ನೂ ನಾವು ತೆಗೆದುಕೊಂಡು ಹೋಗುವುದೇ ಇಲ್ಲ. ಇರುವಾಗ ನಾವು ಒಬ್ಬಂಟಿಯಾಗಿ ಇರುವುದನ್ನು ನೋಡಬೇಕು. ಜೀವನದಲ್ಲಿ ನಾವು ಏನನ್ನ ಕಳೆದುಕೊಳ್ಳುವುದಿಲ್ಲ. ಎಲ್ಲರೂ ಕೂಡ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಅವರವರ ನಿಜವಾದ ಸ್ವರೂಪವನ್ನು ನಮಗೆ ತೋರಿಸಿ ಹೋಗುತ್ತಾರೆ. ಇಲ್ಲಿ ಬಂದಿರುವುದು ಒಂಟಿಯಾಗಿ, ಹೋಗುವುದು ಕೂಡ ಒಂಟಿಯಾಗಿಯೇ. ಹಾಗಾಗಿ 3 ದಿನದ ಈ ಜೀವನದಲ್ಲಿ ಇದು ನನ್ನದು ಅದು ನನ್ನದು ಎನ್ನುವಂತಹ ತಾರತಮ್ಯವನ್ನು ಮಾಡುವುದು ಏಕೆ ಹೇಳಿ? ಜೀವನದಲ್ಲಿ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನ ಮೇಲೆ ನಂಬಿಕೆಯನ್ನು ಇಟ್ಟು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡಿ. ಒಳ್ಳೆಯ ಕೆಲಸಗಳು ಯಾವಾಗಲೂ ಕೂಡ ವ್ಯರ್ಥವಾಗುವುದಿಲ್ಲ. ಯಾವಾಗ ದೇವರಿಂದ ಪ್ರತಿಫಲಕ್ಕೆ ಒಳಗಾಗಲ್ಪಡುತ್ತವೆ. ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾ ಜೀವನದಲ್ಲಿ ಮುಂದುವರಿಯುವುದನ್ನು ನೋಡಿ. ಉಳಿಗಿರುವುದನ್ನು ಯಾವಾಗ ಯಾವುದನ್ನು ನಿಮಗೆ ಕರುಣಿಸಬೇಕು ಎನ್ನುವುದು ದೇವರು ಶ್ರೀಕೃಷ್ಣ ಪರಮಾತ್ಮನಿಗೆ ತುಂಬ ಚೆನ್ನಾಗಿ ತಿಳಿದಿದೆ. ಎಲ್ಲರೂ ಹೇಳುತ್ತಾರೆ ಮನುಷ್ಯನು ಖಾಲಿ ಕೈಯಲ್ಲಿ ಬರುತ್ತಾನೆ, ಜೀವನವನ್ನು ಮುಗಿಸಿ ಹೋಗುವಾಗ ಖಾಲಿ ಕೈಯಲ್ಲಿಯೇ ಹೋಗುತ್ತಾನೆ ಎಂದು. ಆದರೆ ನಿಮಗೆ ಗೊತ್ತೇನು? ಮನುಷ್ಯ ಬರುವಾಗ ಭಾಗ್ಯದ ಜೊತೆಯಲ್ಲಿ ಬರುತ್ತಾನೆ, ಹೊರಟು ಹೋಗುವಾಗ ಇಡೀ ಜೀವನದ ಉದ್ದಕ್ಕೂ ಮಾಡಿರುವಂತಹ ಕರ್ಮ ಫಲಗಳನ್ನು ಹೊತ್ತಿಕೊಂಡು ಹೋಗುತ್ತಾನೆ. ಒಳ್ಳೆಯವರ ಪ್ರತಿಫಲ ಒಳ್ಳೆಯದೇ ಆಗಿರುತ್ತದೆ. ಇದನ್ನು ಎಂದಿಗೂ ಕೂಡ ಮರೆಯಬೇಡ, ನೆನಪಿನಲ್ಲಿ ಇಟ್ಟುಕೋ. ಪ್ರತಿದಿನವೂ ಕೂಡ ಒಳ್ಳೆಯ ದಿನವೇ ಅಲ್ಲ, ಆದರೆ ಪ್ರತಿದಿನದಲ್ಲಿಯೂ ಕೂಡ ಒಂದು ಒಳ್ಳೆಯದು ಎನ್ನುವುದು ಇದ್ದೇ ಇರುತ್ತದೆ. ಆ ದಿನವನ್ನು ನಾವು ಯಾವ ರೀತಿಯಾಗಿ ಬಳಸಿಕೊಳ್ಳುತ್ತೇವೆ, ಯಾವ ರೀತಿಯಾಗಿ ಆ ದಿನವನ್ನು ನಾವು ಸದುಪಯೋಗ ಮಾಡಿಕೊಳ್ಳುತ್ತೇವೆ ಎನ್ನುವುದರ ಮೇಲೆ ನಮ್ಮ ಮುಂದಿನ ಜೀವನ ಎನ್ನುವುದು ಅವಲಂಬಿತವಾಗಿ ಇರುತ್ತದೆ. ಖುಷಿಯನ್ನು ಕಾಪಾಡಿಕೊಳ್ಳುವುದು ನಿನ್ನ ಅತಿ ದೊಡ್ಡ ಸಾಧನೆ ಮತ್ತು ಶಕ್ತಿ ಆಗಿರುತ್ತದೆ. ನೆನಪಿಡು, ಆಧ್ಯಾತ್ಮ ಮತ್ತು ಧರ್ಮಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡು. ದೇವರು ಶ್ರೀಕೃಷ್ಣ ಪರಮಾತ್ಮನು ಎಲ್ಲವನ್ನ ನೋಡಿಕೊಳ್ಳುತ್ತಾನೆ ಎನ್ನುವುದನ್ನು ಮರೆಯಬೇಡ. ನಶ್ವರ ಜಗತ್ತಿನ ಮಾಯೆಗಳಿಗೆ ಸೋಲದೆ ಆಧ್ಯಾತ್ಮಕ್ಕೆ ಶರಣಾಗು. ನಿಮ್ಮ ಯೋಜನೆಗಳಿಗೆ ಸರಿ ಹೊಂದುವಂತಹ ಜೀವನ ಶೈಲಿ ಎನ್ನುವುದು ನಿಮ್ಮದಾಗುತ್ತದೆ. ಸತ್ಯವನ್ನು ಸತ್ಯವಾಗಿ ಕಾಣಿ, ಸತ್ಯಕ್ಕೆ ತಲೆಬಾಗಿ ಧರ್ಮವನ್ನು ರಕ್ಷಣೆ ಮಾಡಿ. ಧರ್ಮವೇ ನಿಮ್ಮನ್ನು ರಕ್ಷಣೆ ಮಾಡುತ್ತದೆ ಎನ್ನುವುದನ್ನು ಮರೆಯಬೇಡಿ. ದೇವರು ಶ್ರೀಕೃಷ್ಣ ಪರಮಾತ್ಮನನ್ನು ದಿನದಲ್ಲಿ ಒಮ್ಮೆಯಾದರೂ ಕೂಡ ಪಠನೆ ಮಾಡಿ. ಅವನು ಎಲ್ಲವನ್ನೂ ಕೂಡ ನೋಡಿಕೊಳ್ಳುತ್ತಾನೆ. ಸುಲಭವಾಗಿ ಸೋಲನ್ನು ಒಪ್ಪಿಕೊಳ್ಳುವುದಕ್ಕೆ ಹೋಗಬೇಡಿ. ಆತ್ಮವಿಶ್ವಾಸ ನಿಮ್ಮ ಶಕ್ತಿ ಎನ್ನುವುದನ್ನು ಮರೆಯಬೇಡಿ. ಬದುಕಿನ ಹೆಚ್ಚು ಕ್ಷಣಗಳನ್ನು ನಿಮಗಾಗಿ ನೀವು ಮೀಸಲಿಡುವುದನ್ನು ಮಾಡಬೇಕು. ದೇವರು ಶ್ರೀಕೃಷ್ಣ ಪರಮಾತ್ಮನು ಎಲ್ಲವನ್ನ ನೋಡುತ್ತಾ ಗಮನಿಸುತ್ತಾ ಇರುತ್ತಾನೆ. ಸುಡುವ ಬೆಂಕಿಯನ್ನು ತುಳಿದವರು ಅದರ ನೋವನ್ನು ಅನುಭವಿಸಿಯೇ ಅನುಭವಿಸಬೇಕಾಗುತ್ತದೆ. ನೊಂದವರ ಬಾಳಿಗೆ ಬೆಂಕಿಯನ್ನು ಹಚ್ಚಿದವರು ಅವರು ಹಾಕಿರುವಂತಹ ಪ್ರತಿ ಕಣ್ಣೀರಿನ ಶಾಪದ ಬೆಂಕಿಯಲ್ಲಿ ಸುಟ್ಟು ಕರಕಲಾಗುತ್ತಾರೆ ಎನ್ನುವುದನ್ನು ಮರೆಯಬೇಡ. ನಿಮ್ಮ ಕೈಯಲ್ಲಿ ಆದರೆ ಒಬ್ಬರಿಗೆ ಒಳ್ಳೆಯದನ್ನು ಬಯಸಿ ಒಳ್ಳೆಯದನ್ನು ಮಾಡಿ. ಅದನ್ನು ಹೊರತುಪಡಿಸಿ ನಿಮ್ಮ ಶತ್ರುವಿಗೂ ಕೂಡ ನೀವು ಕೆಡಕನ್ನು ಬಯಸುವುದಕ್ಕೆ ಕೆಡಕನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ಪ್ರತಿದಿನ ಕಣ್ಣೀರಿನ ಶಾಪದ ಬೆಂಕಿಯಲ್ಲಿ ಸುಟ್ಟು ನೋಡಬೇಡ.
ಮುಂದೊಂದು ದಿನ ನೋವು ಕೊಟ್ಟವರಿಗೆ ನೋವೇ ಪಾಠವಾಗಿ ಕಲಿಸುತ್ತದೆ ಎನ್ನುವುದನ್ನು ಮರೆಯಬೇಡ. ನಿಮ್ಮಿಂದ ಆದರೆ ಒಳ್ಳೆಯದನ್ನು ಬಯಸಿ. ದೇವರು ಶ್ರೀಕೃಷ್ಣ ಪರಮಾತ್ಮನು ಇದ್ದಾನೆ. ಕೆಲವರ ಬದುಕಿನಲ್ಲಿ ಆತ್ಮೀಯರಾಗಲು ಹೋಗಬಾರದು, ಅತಿಥಿಗಳಾಗಿಯೇ ಉಳಿಯಬೇಕು. ಏಕೆಂದರೆ ಕೆಲವೊಮ್ಮೆ ಆತ್ಮೀಯತೆ ನಮಗೆ ಮುಳುವಾಗಿ ಸ್ನೇಹ ಸಂಬಂಧಗಳನ್ನು ಹಾಳು ಮಾಡಿಬಿಡುತ್ತದೆ. ಜೀವನದಲ್ಲಿ ಯಾರ ಮೇಲೆಯೂ ಕೂಡ ಅತಿಯಾದ ವಿಶ್ವಾಸ ಎನ್ನುವುದು, ನಂಬಿಕೆ ಎನ್ನುವುದು, ಆತ್ಮೀಯತೆ ಎನ್ನುವುದು ಬೇಡವೇ ಬೇಡ. ನಿಮ್ಮನ್ನು ನೀವು ಅರಿತು ಜೀವನವನ್ನು ಮಾಡಿ. ದೇವರು ಬೇರೆಯವರಿಗೆ ಸಾಕು. ಪ್ರಪಂಚದಲ್ಲಿ ನೀವು ಎಲ್ಲೇ ಇದ್ದರೂ ಕೂಡ ಅದು ನಿಮ್ಮನ್ನು ಹುಡುಕಿಕೊಂಡು ಬಂದೇ ಬರುತ್ತದೆ. ಆ ವಸ್ತುವಾದರೂ ಕೂಡ ಸರಿ ಅಥವಾ ವ್ಯಕ್ತಿಯಾದರೂ ಕೂಡ ಸರಿ. ನೀವು ಜೀವನದಲ್ಲಿ ದೇವರ ಮೇಲೆ ನಂಬಿಕೆಯನ್ನು ಇಟ್ಟು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡಿ. ಸತ್ಯದಲ್ಲಿ ನಡೆಯುವ ದಾರಿಗೆ ಅಡ್ಡಿ ಆತಂಕಗಳು, ಸಮಸ್ಯೆಗಳು ಅವಶ್ಯಕವಾಗಿ ಎದುರಾಗುತ್ತದೆ. ಆದರೆ ಪರಮಾತ್ಮನು ಅವರ ಜೀವನದ ಡೋಣಿಯನ್ನು ಎಂದಿಗೂ ಕೂಡ ಮುಳುಗುವುದಕ್ಕೆ ಬಿಡುವುದಿಲ್ಲ. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡುವುದನ್ನು ನೀನು ನೋಡಬೇಕು. ಅಂದಾಗ ಮಾತ್ರ ನಿನ್ನ ಬದುಕಿನಲ್ಲಿ ನೀನು ಒಳ್ಳೆಯದನ್ನು ನೋಡುವುದಕ್ಕೆ ಸಾಧ್ಯವಾದೀತು. ಬದಲಾಗಿ ನಿಮ್ಮಿಂದ ಮಾಡಲ್ಪಟ್ಟಂತಹ ಕರ್ಮಗಳೇ ನಿಮ್ಮ ಅಂತಿಮವಾಗಿರುವಂತಹ ತೀರ್ಪನ್ನು ನೀಡುತ್ತದೆ. ತೀರ್ಪುಗಾರ ಮೇಲೆ ಇದ್ದಾನೆ. ನಾವು ಇಲ್ಲಿ ಬರೀ ಆಟಗಾರರು ಮಾತ್ರ. ನಮ್ಮ ಆಟವನ್ನು ನಾವು ಚೆನ್ನಾಗಿ ಆಡಿದಾಗ ಮಾತ್ರ ತೀರ್ಪುದಾರನು ಯಾರಿಗೆ ಯಾವುದನ್ನು ಕರುಣಿಸಬೇಕು ಅದನ್ನು ಕೊಟ್ಟೇ ಕೊಡುತ್ತಾನೆ. ಕೆಲವು ಸಂಬಂಧಗಳನ್ನು ಆ ದೇವರೇ ನಮ್ಮಿಂದ ಹಾಳು ಮಾಡಿಬಿಡುತ್ತಾನೆ. ಏಕೆಂದರೆ ನಮ್ಮ ಜೀವನ ಹಾಳಾಗಬಾರದು ಎನ್ನುವುದು ದೇವರಿಗೆ ಗೊತ್ತಿರುತ್ತದೆ. ಹಾಗಾಗಿ ಏನೇ ಹಾಳಾಗಿದ್ದರೂ ಕೂಡ ಯಾರ ಬಗ್ಗೆಯೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳಬೇಡಿ. ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಜೀವನದಲ್ಲಿ ಮುಂದುವರಿಯುವುದನ್ನು ನೋಡಿ. ದೇವರಿದ್ದಾನೆ, ಅವನು ಎಲ್ಲವನ್ನ ಕರುಣಿಸುತ್ತಾನೆ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ನಾಳೆ ಶ್ರೀಕೃಷ್ಣ ಪರಮಾತ್ಮನ ಮತ್ತಷ್ಟು ವಚನಾಮೃತದೊಂದಿಗೆ ನಿಮ್ಮ ಮುಂದೆ ಬರುವವರೆಗೂ ಧನ್ಯವಾದ. ಕರುನಾಡಿಗೆ.